ಛತ್ರಪತಿ ಶ್ರೀ ಶಿವಾಜಿ ಮಹಾರಾಜರ ಆದರ್ಶಗಳನ್ನ ಈಗಿನ ಪೀಳಿಗೆಗೆ ತಿಳಿ ಹೇಳೋಣ. ಶಾಸಕ ಲಕ್ಷ್ಮಣ್ ಸವದಿ. ಛತ್ರಪತಿ ಶ್ರೀ ಶಿವಾಜಿ ಮಹಾರಾಜರ ಆದರ್ಶ ತತ್ವಗಳ ಜೊತೆಗೆ ಅವರ ಶೌರ್ಯ ಪರಾಕ್ರಮದ ಬಗ್ಗೆ ಈಗಿನ ಯುವ ಪೀಳಿಗೆಗೆ ತಿಳಿ ಹೇಳಿದಾಗ ಮಾತ್ರ ಅವರಿಗೆ ಗೌರವ ಸಲ್ಲಿಸಿದಂತಾಗುತ್ತದೆ ಎಂದು ಶಾಸಕ ಲಕ್ಷ್ಮಣ್ ಸವದಿ ಕರೆ ನೀಡಿದರು. ಬೆಳಗಾವಿ ಜಿಲ್ಲೆ ಅಥಣಿ ಪಟ್ಟಣದ ಶಿವಾಜಿ ವೃತ್ತದಲ್ಲಿ ಶ್ರೀ ಛತ್ರಪತಿ ಶಿವಾಜಿ ಮಹಾರಾಜರ 396ನೇ ಜನ್ಮೋತ್ಸವ ಕಾರ್ಯಕ್ರಮ ಉದ್ದೇಶಿಸಿ ಆರ್ಎಸ್ಎಸ್ ಮುಖಂಡರಾದ ಅರವಿಂದ್ ರಾವ್ ದೇಶಪಾಂಡೆ, ಸತ್ಯಪ್ಪ ಬಾಗೆನ್ನವರ್, ರವಿ ಪೂಜಾರಿ, ಸಂಪತ್ ಕುಮಾರ್ ಶೆಟ್ಟಿ ಮಾತನಾಡಿ, ಶಿವಾಜಿ ಮಹಾರಾಜರ ಪ್ರತಿ ವರ್ಷ ಜಯಂತಿಯಷ್ಟೇ ಮಾಡದೆ ಅವರ ಶೌರ್ಯ ಪರಾಕ್ರಮ ಆದರ್ಶ ತತ್ವಗಳನ್ನ ಪ್ರತಿಯೊಬ್ಬ ಯುವಕರಲ್ಲಿ ತಿಳಿ ಹೇಳಿದಾಗ ಮಾತ್ರ ಅವರಿಗೆ ಗೌರವ ಸಲ್ಲಿಸಿದಂತಾಗುತ್ತದೆ ಎಂದು ಕರೆ ನೀಡಿದರು. ಶ್ರೀ ಛತ್ರಪತಿ ಶಿವಾಜಿ ಮಹಾರಾಜರ ಪುತ್ಥಳಿ ಅನಾವರಣ ಕಾರ್ಯಕ್ರಮಕ್ಕೆ ದೇಣಿಗೆ ನೀಡಿದ ಮಹನೀಯರನ್ನು ವೇದಿಕೆ ಮೇಲೆ ಸತ್ಕರಿಸಲಾಯಿತು. ಇದೇ ಸಮಯದಲ್ಲಿ ದಿಗ್ವಿಜಯ ಪವಾರ್ ದೇಸಾಯಿ, ಡಾಕ್ಟರ್ ರಾಹುಲ್ ಭೋಸ್ಲೆ, ಅರುಣ್ ಯಲ್ಗುದ್ರಿ, ದತ್ತಾ ವಾಸ್ಟರ್, ಕಾಂಗ್ರೆಸ್ ಮುಖಂಡರಾದ ಗಜಾನನ್ ಮಂಗ್ಸುಳಿ, ಸಂದೀಪ್ ಪಾಟೀಲ್, ವಿನಾಯಕ್ ಬಾಗಡೆ, ಮುರುಗೇಶ್ ಕುಮಟಳ್ಳಿ, ಅಶೋಕ್ ಯಲಹಡಗಿ, ಸಿದ್ದು ಪಾಟೀಲ್, ಸಚಿನ್ ದೇಸಾಯಿ, ನಾನಾ ಸಾಬ್ ಅವತಾಡೆ, ದೀಪಕ್ ಸೂರ್ಯವಂಶಿ, ವಿನರಾಜ್ ಯಳಮಳ್ಳಿ, ಮಯೂರ್ ದೇಸಾಯಿ, ಉಮೇಶ್ ರಾವ್ ಬೊಂಟೋಡ್ಕರ್, ರಾಜು ಬುಲ್ಬುಲೆ, ಲಕ್ಷ್ಮಣ್ ಬನಸ್ವಾಡ್, ರಮೇಶ್ ಭೋಸ್ಲೆ, ನರಸು ಬಡಕಂಬಿ, ಮಲ್ಲೇಶ್ ಹುದ್ದಾರ್, ರಾಜು ಗೊಡೋಡ್ಗಿ, ಸಚಿನ್ ಭೋಸ್ಲೆ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಸತೀಶ್ ಕೋಳಿ, ನ್ಯೂಸ್ ಫಾಸ್ಟ್ ಕನ್ನಡ, ಚಿಕ್ಕೋಡಿ. ಮಹಾಪುರುಷರನ್ನ ಪಡ್ಕೊಂಡಿರ್ತಕ್ಕಂಥವ್ರು ನಾವು ಪುಣ್ಯವಂತರು ಅಂತಕ್ಕಂಥದ್ದು ಮೊದಲು ನಮಗೆ ಅರಿವು ಇರಬೇಕು. ಶಿವಾಜಿ ಮಹಾರಾಜರಂತ ಒಬ್ಬ ಮಹಾನ್ ಶಕ್ತಿ ನಮ್ಮ ದೇಶಕ್ಕೆ ಸಿಗಬೇಕಾದ್ರೆ ಮೊದಲು ನಾವು ಜಿಜಾಮಾತೆಗೆ ಅಭಿನಂದನೆಗಳನ್ನು ಹೇಳಬೇಕಾಗ್ತದೆ. ಮಗುವಿದ್ದಾಗಲೇ ಜಿಜಾಮಾತಾ ಶಿವಾಜಿ ಮಹಾರಾಜ ಏನ್ ಆಗ್ಬೇಕು ಅಂತಕ್ಕಂಥ ಕಲ್ಪನೆಯನ್ನು ಇಟ್ಕೊಂಡು ಆ ನಿಟ್ಟಿನಲ್ಲಿ ಅವರನ್ನ ಬೆಳೆಸಿರ್ತಕ್ಕಂಥದ್ದು ನಾವು ಇತಿಹಾಸದಲ್ಲಿ ಓದ್ತೀವಿ. ಸ್ವಾಭಿಮಾನಿ ಸಮಾಜವಾಗಿ ನಿರ್ಮಾಣ ಮಾಡೋದ್ರಲ್ಲಿ ಏನು ಮಹತ್ವದ ಪಾತ್ರ ನಿರ್ವಹಿಸಿದ್ರು. ಆ ಶಿವಾಜಿ ಮಹಾರಾಜರ ಜೀವನ ಚರಿತ್ರೆಯ ಅಂಶಗಳನ್ನ ನಾವು ಈಗ ಸಮಾಜವಾಗಿ, ವೈಯಕ್ತಿಕವಾಗಿ ಅಷ್ಟೇ ಅಲ್ಲ, ಹಿಂದೂ ಸಮಾಜವಾಗಿ ನಾವು ಇದನ್ನ ಯಾವ ರೀತಿ ಅಳವಡಿಸ್ಕೋಬೇಕು. ಮತ್ತು ಈ ದೇಶದ 85% ಜನ ನಾವು ಹಿಂದೂಗಳಿದ್ದೀವಿ. ದೇಶವನ್ನ ಹಿಂದೂ ರಾಷ್ಟ್ರವನ್ನು ಮಾಡ್ಬೇಕಂತಕ್ಕಂಥ ಹೋರಾಟ ಮಾಡ್ತಕ್ಕಂಥ ಮೊದಲ ರಾಜ ಅಂದ್ರೆ ತಪ್ಪಾಗಲಿಕ್ಕಿಲ್ಲ ಅಂತ ಛತ್ರಪತಿ ಶಿವಾಜಿ ಮಹಾರಾಜರ ಜಯಂತಿ ಆದ ಬಹುಶಃ ನಾವು ನೀವೆಲ್ಲರೂ ಇವತ್ತು ಅಖಂಡ ಹಿಂದೂ ರಾಷ್ಟ್ರ ಉಳಿಬೇಕಾದ್ರೆ ಅವ್ರು ಹಾಕಿ ಕಟ್ಟಂತ ವಿಚಾರಾದಿಗಳನ್ನೆಲ್ಲ ಅನುಸರಿಸತಕ್ಕಂಥ ಕರ್ತವ್ಯ ಅನಿವಾರ್ಯ ಇದೆ. ಅದ್ರ ಜೊತೆಗೆ ಈ ಕಾರ್ಯಕ್ರಮಕ್ಕೂ ಕೂಡ ಈ ಭಾಗದ ಒಬ್ಬ ಉದ್ಯೋಗಪತಿಗಳು, ಈ ಭಾಗದ ಮಾಜಿ ಮಂತ್ರಿ ಇರತಕ್ಕಂಥ ಶ್ರೀಮಂತ ಪಾಟೀಲ್ ಕುಮಟಳ್ಳಿ ಬರಬೇಕಾಗಿತ್ತು. ಕಾರಣಾಂತರಗಳಿಂದ ಅವರ ಪಕ್ಷದ ಕಾರ್ಯಕ್ರಮ ಸಭೆ ಇವತ್ತು ಬೆಂಗಳೂರು ಇರತಕ್ಕಂಥ ಸಂದರ್ಭದಲ್ಲಿ ಬರ್ಲಕ್ಕಾಗಿಲ್ಲ. ಅದ್ರ ಜೊತೆಗೇನು ಕೂಡ ನಾವೆಲ್ಲರೂ ಕೂಡ್ಕೊಂಡು ಇವತ್ತ ಛತ್ರಪತಿ ಶಿವಾಜಿ ಮಹಾರಾಜರಾಗಿರ್ಬೋದು, ಸಂಗೊಳ್ಳಿ ಅಂತ ಇಂಥ ವಿರಾದಿ ವೀರರ ಈ ಜಯಂತಿ ಮಾಡೋ ಜೊತೆಗೆ ಅವ್ರು ಕೊಟ್ಟಂತ ಆದರ್ಶಗಳನ್ನ ನಾವೆಲ್ಲ ಮೈಗೂಡಿಸಬೇಕಂತಕ್ಕಂಥ ವಿಚಾರವನ್ನು ತಮಗೆಲ್ಲ ತಿಳಿಸೋದಕ್ಕೆ ನಮ್ಮ ರಾಷ್ಟ್ರ ಹೇಗಿರಬೇಕು, ನಮ್ಮ ದೇಶ ಹೇಗಿರಬೇಕು, ನಾವು ಹೇಗಿರಬೇಕು ಅನ್ನೋದು ಕಲಿಸಿಕೊಟ್ಟಿರ್ತಕ್ಕಂಥದ್ದು ಮಹಾ ಪುಣ್ಯಾತ್ಮ ದೇವರು ಅಂತ ಆರಾಧಿಸುವಂತ ಛತ್ರಪತಿ ಶಿವಾಜಿ ಮಹಾರಾಜರನ್ನ ಇವತ್ತು ಆರಾಧಿಸುವಂತ ದಿನ, ಬಹಳ ಸಂತೋಷದ ದಿನ. ಅವತ್ತು ಅವರು ಹಾಕಿಕೊಟ್ಟಿರ್ತಕ್ಕಂಥ ಮಾರ್ಗದರ್ಶನ ಇವತ್ತು ಯಥಾಸ್ಥಿತಿಯಲ್ಲಿ ನಡೆದಿದ್ರೆ ಇವತ್ತು ನಮಗೆ ಕುಂದುಕೊರತೆಗಳು ಕಡಿಮೆ ಆಗ್ತಿತ್ತು. ಆದ್ರೆ ದುರ್ದೈವ, ನಾವೆಲ್ಲೋ ಎಡತಾ ಇದ್ದೀವಿ, ದಾರಿ ತಪ್ತಾ ಇದ್ದೀವಿ. ಇನ್ನಾದ್ರೂ ಎಚ್ಚೆತ್ತುಕೊಂಡು ಛತ್ರಪತಿ ಶಿವಾಜಿ ಮಹಾರಾಜರ ಮಾರ್ಗದರ್ಶನ, ಅವರ ರಾಷ್ಟ್ರ ಕಲ್ಪನೆ, ದೇಶಭಕ್ತಿ ಇವೆಲ್ಲಗಳನ್ನ ಮೈಗೂಡಿಸ್ಕೊಂಡ್ರೆ ನಮ್ಮ ದೇಶ ಭವ್ಯ ಭಾರತವಾಗಲಿಕ್ಕೆ ಯಾವುದು ಕೊರತೆ ಇಲ್ಲ ಅಂತ ಮಾತನ್ನ ಹೇಳಿ, ಈ ಒಂದು ದೇಶದ ಬಗ್ಗೆ ಏನು ಅಭಿಮಾನದಿಂದ ಏನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಈ ಒಂದು ದೇಶವನ್ನ ಎತ್ತಿ ಹಿಡ್ತಕ್ಕಂಥ ಏನು ನಡೆದಿದೆ, ಆ ಒಂದು ಕಾರಣಕ್ಕಾಗಿ ನಾವೆಲ್ಲರೂ ಒಂದಾಗೋಣ. ಮುಂಬರೋ ದಿನಗಳಲ್ಲಿ ನಾವೆಲ್ಲರೂ ಒಂದಾಗಿ ಒಂದು ಶಕ್ತಿ ಪ್ರದರ್ಶನವನ್ನ ಮಾಡುವ ದಿವಸ ಬಂದಾಗ ನಾವು ಒಂದಾಗಿ ತೋರಿಸೋಣ ಅನ್ನೋ ಮಾತನ್ನು ಹೇಳ್ತಾ ಈ ಒಂದು ವೇದಿಕೆ